ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀ ತಲಾಬಂಡಿ ಆಂಜನೇಯ ದೇವಸ್ಥಾನ ಇವತ್ತು ಬಂದೀವಿ. ಇವತ್ತು ನಾವು ಬಂದಿದ್ದು ಜಾತ್ರೆ ಇತ್ತು, ಫುಲ್ ಬರ್ಚಾಕ ಜೋರು. ದಾಸೋಹ ಕೂಡ ಇತ್ತು ಇವತ್ತು ರೀ. ಬನ್ನಿ, ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನಲ್ಲಿರುವ ಶ್ರೀನಿವಾಸಪುರ ತಾಂಡ ಉಜ್ವಲ್ ಹತ್ತಿರ ಬರುವಂಥ ತಲಾಬಂಡಿ ಆಂಜನೇಯ ದೇವಸ್ಥಾನ ಬಗ್ಗೆ ತಿಳಿಯೋಣ. ಏನು ವಿಷಯ ತಿಳಿಯೋಣ. ಈ ಒಂದು ಸುಂದರವಾದ ಕ್ಷೇತ್ರವನ್ನು ವೀಕ್ಷಿಸಲು ಹಲವಾರು ಭಕ್ತರ ಸಂಖ್ಯೆ ಹೆಚ್ಚಿಸಲು ಇದ್ದಾರೆ. ನೀವು ಏನಾದರೂ ಬೇಡಿಕೊಂಡಿದ್ರೆ ಸಾರ್ಥ ಆಗೋದಿಲ್ಲ. ಇನ್ನು ಮುಂದೆ ಇಲ್ಲಿ ಕಟ್ಟಿರುವ ಟ್ಯಾಂಕಿಗಳು ಸಾಕ್ಷಿಗಳು ಆಗಿವೆ. ಒಂದು ಸ್ಥಳ ಶ್ರೀ ಗುರು ವಿಠ್ಠಲ್ ಮಹಾರಾಜ್ ಅವರ ಮತ್ತಷ್ಟು ಅಭಿವೃದ್ಧಿ ಭಕ್ತರ ಪಾಲಿಗೆ ಎಲ್ಲವನ್ನು ನೀಡುವ ದೇವರು ಆಗಿದ್ದಾರೆ. ಭಕ್ತರ ಸಲುವಾಗಿ ವಿಠ್ಠಲ್ ಮಹಾರಾಜರೇ ಈ ಒಂದು ಆಂಜನೇಯ ಮೂರ್ತಿಯನ್ನು ವೀಕ್ಷಿಸಿದ್ದಾರೆ. ವಿವಿಧ ರೀತಿ ವಿಶೇಷತೆ ಏನು. ಸುಂದರ ಸ್ಥಳ ತಲಾಬಂಡಿ ಆಂಜನೇಯ ಎಂಬ ಹೆಸರಿನಿಂದ ಪ್ರಸಿದ್ಧ ಹೊಂದಿದೆ. ಬೇಸಿಗೆ ಚಳಿಗಾಲ ಕೂಡ ತ್ರಿಕಾಲ ಹರಿಯುವ ನೀರು ಆಗಿದೆ. ಪ್ರತ್ಯೇಕ ಆಂಜನೇಯ ಈ ಕಲ್ಲಿನಲ್ಲಿ ಮೂಡಿದೆ. ಆಂಜನೇಯ ಈ ಜಟಗಂಗಾ ಈ ಒಂದು ನೀರಿಗೆ ಎನ್ನುತ್ತಾರೆ ಮತ್ತು ಈ ಬಂಡೆಯಲ್ಲಿ ಕಾಳಿಕಾ ದೇವಿ ಕಂಡಿದ್ದು ಸ್ಥಳೀಯರು ಮೂರ್ತಿಯನ್ನು ನಿರೀಕ್ಷಿಸಿದ್ದಾರೆ. ರಾಮಾಯಣ ಕಾಲ ಆಂಜನೇಯ ಕಲ್ಲು ಇದು ಆಗಿದೆ. ಯಾತ್ರಾ ಮಹರ್ಷಿಗಳು ತಪಸ್ಸನ್ನು ಮಾಡಿದ್ದು ಈ ಸ್ಥಳವನ್ನು ವಾಟರ್ ವೃಕ್ಷ ಎಂದು ಈ ಮರವನ್ನು ಕರೆಯುತ್ತೇವೆ. ಈ ಒಂದು ಪ್ರದೇಶ ತುಂಬ ಸುಂದರವಾದ ವಾತಾವರಣವನ್ನು ಕಾಡಿನಲ್ಲಿ ಇದೆ ಒಂದು ಪ್ರದೇಶ ಇದೆ. ಈ ಪ್ರದೇಶ ನೀವು ನೋಡಲು ವೀಕ್ಷಿಸಿದ್ದಾರೆ. ಹುಣಸಗಿ ತಾಲೂಕಿನ ಗ್ರಾಮದಿಂದ ಸುಮಾರು 5 ಕಿಲೋಮೀಟರ್ ಬಂದರೆ ಸಿಗುತ್ತದೆ. ಜೈ ಶ್ರೀರಾಮ್. ಈ ಎಲ್ಲ ಸುಂದರವಾದ ವಾತಾವರಣವನ್ನು ನೋಡಿಕೊಂಡು ನಮ್ಮ ಪಯಣ ಸಾಗಿದೆ ಊರ ಕಡೆಗೆ. ಈ ನಮ್ಮ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ನಮ್ಮ ಫಾಲೋವರ್ಸಿಗೆ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ನಮ್ಮ ಫಾಲೋವರ್ಸ್ ಒಳ್ಳೆಯದಾಗಬೇಕು. ಇದೇ ಥರ ಹೊಸ ವೀಡಿಯೋಗಳನ್ನು ಇಟ್ಕೊಂಡು ನೆಕ್ಸ್ಟ್ ವಿಡಿಯೋಗಳು ಸಿಗ್ತೇನೆ. ಕಂಟೆಂಟ್ ಇಟ್ಕೊಂಡು ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್. 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 ಜೈ ಶ್ರೀರಾಮ್.